ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಖುಷಿ ಕಿಚನ್ ಚಾನಲ್. ಮನೇಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ರುಚಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ವೀಕ್ಷಕರೇ, ನಾವಿಲ್ಲಿ 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತಗೊಂಡಿದ್ವಿ. ಅದನ್ನ ನೀಟಾಗಿ ತೊಳೆದು ಈ ರೀತಿ ಇಟ್ಕೊಂಡಿದ್ವಿ. ಹಾಗೆ ನಾವು ಇಲ್ಲಿ 2 ಲೋಟ ಅಕ್ಕಿನ ನಾವು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ. ನಂತರ 3 ಸ್ಟಾರ್ ಹೂವು, 3 ಏಲಕ್ಕಿ, 2 ಪಲಾವ್ ಎಲೆ, 1 ಇಂಚ್ ಚಕ್ಕೆ, 1 ಲವಂಗ ಮತ್ತೆ 4 ಮರಾಠಿ ಮೊಗ್ಗನ್ನು ನಾವಿಲ್ಲಿ ತಗೊಂಡಿದ್ವಿ. ಇದಾದ ನಂತರ ನಾವು 2 ಈರುಳ್ಳಿ ಬೇಕಾಗುತ್ತೆ, ಹಾಗೆ 1 ಟೊಮೆಟೊ ಇದಕ್ಕೆ ಬೇಕಾಗುತ್ತೆ. ನಂತರ ವಿಷಯಕ್ಕೆ ನಾವು ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಇಂಚು ಚಕ್ಕೆ, 4 ರಿಂದ 5 ಲವಂಗ, 3 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1/4 ಗಾತ್ರಷ್ಟು ಶುಂಠಿ ನಾವಿಲ್ಲಿ ತಗೊಂಡಿದ್ವಿ. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಕೂಡ ತಗೊಂಡಿದ್ವಿ ವೀಕ್ಷಕರೇ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮೊದಲಿಗೆ ವೀಕ್ಷಕ, ನಾವಿಲ್ಲಿ ಮಶ್ರೂಮ್ನ ಹೇಗೆ ತೊಳಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವೊಂದು ಬಿಸಿ ನೀರಿಗೆ ನಾವು ಮಶ್ರೂಮ್ನ ಹಾಕಿ ನೀಟಾಗಿ ನಾವು ತೊಳ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ಮಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ತುಂಬಾ ಬ್ಯಾಕ್ಟೀರಿಯಾಗಳು ಕೂಡ ಇರ್ತವೆ ಇದರಲ್ಲಿ. ಅದರಿಂದ ನಾವು ಹುಷಾರಾಗಿ ನೀಟಾಗಿ ಮಶ್ರೂಮ್ ತೊಳ್ಕೊಂಡು ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಆತಾಗೆ ಕಟ್ ಮಾಡ್ಕೋಬೇಕಾಗತ್ತೆ. ಬನ್ನಿ ವೀಕ್ಷಕರೇ, ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದೀವಿ. ಕುಕ್ಕರ್ ಬಿಸಿ ಆದ ನಂತರ ಅದಕ್ಕೆ ನಾವು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ. ನೀವು ತುಪ್ಪ ಕೂಡ ಬೇಕಾದ್ರೆ ಹಾಕೋಬಹುದು. ನಾವಿಲ್ಲಿ ತುಪ್ಪ ಹಾಕಿಲ್ಲ, ಬರೀ ಎಣ್ಣೆಲೆ ಮಾಡ್ತಾ ಇದೀವಿ. ಹಾಗೆ ನಾವು ತಗೊಂಡಿರ್ತಕ್ಕಂಥ ಗರಂ ಮಸಾಲನ ಹಾಕೊಂಡು ಒಂದು 30 ಸೆಕೆಂಡ್ಗಳ ಕಾಲ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಆದ ನಂತರ ನಾವೀಗ ತಗೊಂಡಿರತಕ್ಕಂಥ ಈರುಳ್ಳಿಯನ್ನ ಇದಕ್ಕೆ ಹಾಕೊಂಡು ನಾವು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ಈ ರೀತಿ ಆದ ನಂತರ ಟೊಮೊಟೊ ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಈ ರೀತಿ ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ನಾವು ಏನು ರುಬ್ಬಿರ್ತಕ್ಕಂಥ ಮಸಾಲೆ ಇದೆಯಲ್ಲ, ಆ ಮಸಾಲೆನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಆಗಬೇಕು. ಎಣ್ಣೆ ಮತ್ತೆ ಮಸಾಲೆ ಎಲ್ಲ ಸಪ್ರೇಟ್ ಆಗಬೇಕು. ಸೊ ಈ ರೀತಿ ಆದ ನಂತರ ನಾವೇನು ಮಶ್ರೂಮ್ ತೊಗೊಂಡಿದ್ವಲ್ಲ, ಆ ಮಶ್ರೂಮ್ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಶ್ರೂಮ್ ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಈಗ ಮಸಾಲೆ ಇಡೋದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪನ್ನ ಬೆಳೆಸ್ತಾ ಇದೀವಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೇನು 2 ಲೋಟ ಅಕ್ಕಿ ತೊಗೊಂಡಿದ್ವಲ್ಲ, 2 ಲೋಟ ಅಕ್ಕಿಗೆ ನಾವಿಲ್ಲಿ ಕುಕ್ಕರ್ ಮಾಡ್ತಿರೋದ್ರಿಂದ ನಾವು ಇದಕ್ಕೆ 3.5 ಲೋಟ ನೀರನ್ನು ಹಾಕೋಬೇಕಾಗತ್ತೆ ವೀಕ್ಷಕರೇ. ಜಾಸ್ತಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬಾರ್ದು, ಯಾಕಂದ್ರೆ ತೊಪ್ಪೆ ಥರ ಆಗ್ಬಿಡುತ್ತೆ. ಅದರಿಂದ 1/4 ಲೋಟ ಕಮ್ಮಿ ಹಾಕೊಂಡ್ರೆ ನಿಮಗೆ ಉಡುಡಿಯಾಗಿ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪನ್ನು ಕೂಡ ಬಳಸ್ತಾ ಇದೀವಿ. ಮುಂಚೆನೆ ಸ್ವಲ್ಪ ಹಾಕಿರೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಬಳಸ್ಕೊತಾ ಇದೀವಿ. ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಹಾಗೆ ಇಲ್ಲಿ ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ರಸವನ್ನು ನಾವಿಲ್ಲಿ ಬಳಸ್ತಾ ಇದೀವಿ. ಹಾಕಿ ಸ್ವಲ್ಪ ಇದನ್ನ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದ ಮೇಲೆ ನಾವೇನು ಅಕ್ಕಿ ನೆನೆಸ್ಕೊಂಡಿದ್ವಲ್ಲ, ಆ ಅಕ್ಕಿನ ಇದಕ್ಕೆ ಹಾಕೊಂಡು ಚೆನ್ನಾಗಿ 1 ಕುದಿ ಬರೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ ವೀಕ್ಷಕ. ನೋಡಿ, ಈ ರೀತಿ ಕುದಿ ಬಂದ ಮೇಲೆ ನಾವು ಈಗ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ನಾವಿಲ್ಲಿ ಬಡಿಸ್ಕೋಬೇಕಾಗತ್ತೆ. ಎರಡು ವಿಷಲ್ ಆಗಿದೆ ವೀಕ್ಷಕರೇ. ಬನ್ನಿ ಮಶ್ರೂಮ್ ಬಿರಿಯಾನಿ ಹೇಗಿದೆ ನೋಡೋಣ. ತುಂಬಾ ಅದ್ಭುತವಾಗಿ ಬಂದಿದೆ ವೀಕ್ಷಕರೇ, ಒಳ್ಳೆ ಆರಾಮ ಬರ್ತಾ ಇದೆ. ಇದನ್ನ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಯ್ತು. ನೋಡಿದ್ರಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ ವೀಕ್ಷಕರೇ. ನೋಡಿ, ಉಡುಡಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೇಲಿ ಇರ್ತಕ್ಕಂಥ ಪದಾರ್ಥನ ಬಳಸಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.